ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ್ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಇದ ನಾ ಹೇಳಿನಂದ್ರ ಎರಡು ಪಕ್ಷದವ್ರು ನಮ್ ಜಿಲ್ಲಾದಾಗ ಬಿಜೆಪಿ ಅವ್ರಿಗೂ ಒಂದ್ ನಮ್ನಿ ಕಸಿವಿಸಿ ಆಗ್ತೈತಿ, ಕಾಂಗ್ರೆಸ್ನವ್ರಿಗೂ ಕಸಿವಿಸಿ ಆಗ್ತೈತಿ. ನಮ್ ಗರ್ದಿಗಮ್ಮತ್ತ ಜನರ ಧ್ವನಿಯಾಗಿ ಜನರ ಸಮೀಪದಿಂದ ಅವ್ರ ನೋವುಗಳು ನೋಡಿದಂತ ಒಂದು ವಾಹಿನಿ ಇದೆ. ಮತ್ ಯಾರ್ಯಾರು ಯಾವ್ಯಾವ ಕಾಲಕ್ಕ ಮಾತಾಡಿರ್ತಾರಲ್ಲ ಮರ್ತಿರ್ತಾರ ಅದನ್ನ. ಅವ್ರು ಮಾತಾಡಿದ್ದಷ್ಟ ನೆನಪಿರ್ತೈತಿ. ಅವ್ರಿಗೆ ಅಧಿಕಾರಗಳು ಬಂದಾಗ ಮರ್ತ್ ಬಿಡ್ತಾರ. ಯಾಕಂದ್ರೆ ನಮ್ನ ಯಾರು ಕೇಳ್ತಾರ? ಯಾಕಂದ್ರೆ ಅಪೋಸಿಷನ್ ಫುಲ್ ಕೊಂದಿ ಹೊತ್ಕೊಂಡ್ ಚಾದರ ಹೊತ್ಕೊಂಡ್ ಮಲ್ಕೊಂಡಾರ ನಮ್ ಜಿಲ್ಲಾದಾಗ. ಆ ಕಾಂಗ್ರೆಸ್ನವ್ರು ಬಂದಾಗ ಬಿಜೆಪಿ ಅವ್ರು ಮಲ್ಕೊಂಡಿರ್ತಾರು, ಬಿಜೆಪಿ ಅವ್ರು ಬಂದಾಗ ಕಾಂಗ್ರೆಸ್ನವ್ರು ಮಲ್ಕೊಂಡಿರ್ತಾರ. ಹಂಬಿ ಚುಪ್ ತುಂಬಿ ಚುಪ್. ಆದ್ರ ನಮ್ಮ ಜಿಲ್ಲೆಯೊಳಗಿರುವಂತ ದೊಡ್ಡ ದೊಡ್ಡ ಹಗರಣಗಳನ್ನ ನೀವ ಮಾತಾಡಿರಿ, ನಾವೆಲ್ಲ ತನಿಖೆ ಮಾಡಿಸ್ತೇವಂತ. 2018ರಾಗ ಇರ್ಬೇಕಲ್ಲ, ಅವತ್ ಬಿಜೆಪಿ ಸರ್ಕಾರ ಇದ್ದಾಗ ಬೆಳಗಾವಿ ಸಿಟಿ ಒಳಗ ಈಗ ಅಧಿಕಾರದಾಗ ಇದ್ದವ್ರ ನಾವು ಅವ್ನು ತನಿಖೆ ಮಾಡಿಸ್ತೇವೆ. ಸುಮಾರು 3-4 ವರ್ಷ ಆ ತನಿಖೆಗಳು ಎಲ್ಲಿ ಬಂದಾವಂತ ಇವತ್ತು ಬಿಜೆಪಿ ಅವರು ಕೇಳತ್ತಿಲ್ಲ, ಕಾಂಗ್ರೆಸ್ನವ್ರು ಕೇಳತ್ತಿಲ್ಲ. ಯಾಕಂದ್ರೆ ಬಾಯಿಗೆ ಹೊಲಿಗೆ ಹಾಕೊಂಡ್ ಕುಂತ ಬಿಟ್ಟಿದಾರೆ ನಮ್ ಜಿಲ್ಲಾದಾಗಿನ ಲೀಡರ್ಗಳು. ಇಲೆಕ್ಷನ್ ಬಂದಾಗ ಮತ್ ನಿಂದಿರ್ತೇವ ಅಂತ ಓಡಾಡಿ ಬರ್ತಾರೆ. 5 ವರ್ಷ ಆರಾಮ್ ಮಲ್ಕೋತಾರ. ನೀವು ಜನಸಾಮಾನ್ಯರಿಗೂ ಏನ್ ಅದಾವು, ಬೆಳಗಾವಿ ನಗರದೊಳಗೆ ಏನ್ ನಡ್ದೈತಿ, ಜಿಲ್ಲಾದಾಗ ಏನ್ ನಡ್ದೈತಿ, ಯಾವ್ಯಾವ ಸಮಸ್ಯೆಗಳು ಅದಾವು. ಕೆಲವು ಜನ ರೈತ ಸಮಸ್ಯೆಗಳದಾಗ ಬಂದ್ರು ಉಪಣ್ಣ, ಕೆಲವು ಮಂದಿ ಹೋಗ್ಲಿಲ್ಲ, ಒಳ್ಳೆ ನೋಡ್ಲಿಲ್ಲ ರೈತರ ಕಬ್ಬಿನ ಹೋರಾಟದಾಗ. ಮಳೆ ಹಾನಿ ಬೆಳೆ ಹಾನಿ ಒಳಗೆ ಏನಾಗೈತಿ ಅನ್ನೋದು ರಿವ್ಯೂ ಮಾಡಿ ರೈತರಿಗೆ ಎಷ್ಟು ಮುಟ್ಟೈತಿ, ಅದೇನ ಜೋಳಿಗಾಯಿ ಹಾಕ್ತಾರಲ್ಲ ಹಂಗ ಹಾಕಿ ಹೋದ್ರ ಅವ್ರು. ಎಷ್ಟು ಮುಟ್ಟಿದ್ವು, ಎಷ್ಟು ಹಾನಿ ಆಗಿತ್ತು, ಪ್ರವಾಹ ಬಂದಾಗ ಏನಾಗೈತಿ. ಯಾವ ರಾಜಕಾರಣಿಗಳಿಗೂ ನಿಮ್ಗೆ ಸೌಡಿಲ್ಲ. ಯಾಕೆ ಬಿಡ, ಅದನ್ನ ಯಾರು ಮಾಡ್ತಾರ ಬಿಡ್ತಾರ. ನಮ್ನ ಕೇಳ್ತಾನೋ ನಾವ್ ಇಲೆಕ್ಷನ್ ಗೆದ್ದು ಬರಾಕ ಇಲೆಕ್ಷನ್ ಇರ್ತಾ 6 ತಿಂಗಳ ಇರ್ತಾ ಹೋಗುನಂತ ಬಿಜೆಪಿ ಅವ್ರ ತಯಾರಿ, ಕಾಂಗ್ರೆಸ್ನವ್ರ ಅಂಕೆ ನಮ್ನ ಯಾರು ಕೇಳುದಿಲ್ಲ. ನಾನ್ ಏನ್ ಕೇಳ್ತೇನೆ ಅಂದ್ರ, ಬೂಡಾ ಹಗರಣ ಬಗ್ಗೆ ಅವತ್ತ ಅಧಿಕಾರದಾಗ ವಿರೋಧ ಪಕ್ಷದಾಗ ಇದ್ದವ್ರು ಕೇಳಿರಿ ನೀವು. ಬೂಡಾ ಹಗರಣ ನಾ ಒಂದ್ ಅರ್ಜಿಗಳು ಕೊಟ್ಟಿದ್ದೇನು, ಬೂಡಾದಾಗ ಏನೇನ್ ಆಗೈತೆ ನಾ ನುಡಿದಿರೇನಂತ ಪತ್ರಗಳು ಬರ್ದಿದ್ರು ಅವ್ರು. ಬೂಡಾ ಹಗರಣ ಆತು, ಸ್ಮಾರ್ಟ್ ಸಿಟಿ ಒಳಗ ಏನೇನ್ ಆಗೈತಿ, ಮಹಾನಗರ ಪಾಲಿಕೆ ಒಳಗ ಹಗರಣಗಳು ಏನಾಗಿದಾವು, ಲೇಖಿ ಅಥವಾ ಪತ್ರಿಕಾಗೋಷ್ಠಿ ಒಳಗೆ ಹೇಳಿದ್ವು ಎಲ್ಲ. ಮೈಕ್ರೋ ಫೈನಾನ್ಸ್ 100 ಕೋಟಿ ರೂಪಾಯಿ ಇವತ್ತ ಟೊಪಿಗೆ ಹಾಕಿರಿ SC/ST ಹೆಣ್ಮಕ್ಳನ್ನ. ಅದು ಎಲ್ಲಿಗೆ ಬಂತು? ಕಾವು ಕಟ್ಟ ಅದು ಬ್ರಿಡ್ಜ್ ಮ್ಯಾಗ ಐತಿ, ಅದ್ರದ ಎನ್ಕ್ವೈರಿ ಮಾಡಿಸ್ತೇನಂತ ಅದು ಎಲ್ಲಿ ತನಿಖೆ ಬಂತು? ಇವತ್ತು ದೊಡ್ಡ ತನಿಖೆ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಡಿಪಾಸಿಟ್ ಇಟ್ಟಂತ ದುಡ್ಡು ಎಷ್ಟು ಜನರಿಗೆ ಮುಟ್ತು, ಎಷ್ಟು ಅವ್ರ ಆಸ್ತಿಗಳನ್ನ ಮಾರಾಟ ಮಾಡ್ರಿ, ಯಾರ್ಯಾರು ಕೊಟ್ಟಿದ್ದೀರಿ. ಒಂದರ ಸಲ ರಾಜಕಾರಣಿಗಳು ವಿರೋಧ ಪಕ್ಷದವ್ರು ಇರ್ಲಿ, ಆಡಳಿತ ಪಕ್ಷದವ್ರು ಇರ್ಲಿ, ಒಂದರ ಪತ್ರಿಕಾಗೋಷ್ಠಿ ಕರೆದ ಅಥವಾ ಅಧಿಕಾರಿಗಳು ಕೂಡ ನೀವು ವಿರೋಧ ಪಕ್ಷದವ್ರು ಸಭಾ ಮಾಡಬಾರ್ದಂತ ಏನಿಲ್ಲ. ಬಿಜೆಪಿ MLAಗಳು ನೀವು DC ಅವ್ರ ಜೊತೆ ಸಭಾ ಮಾಡಬಾರ್ದಂತ ಎಲ್ಲಿ ಕಾಯ್ದೆ ಇಲ್ಲ. ಹೋಗಿ ಕುಂತು ಒಂದರ ದಿವಸ ಬಿಜೆಪಿ MLAಗಳು ಇಷ್ಟು ದಿವಸ ಬಿಜೆಪಿ MLAಗಳು ಅದರಪ್ಪ. ಏನ್ ನಡೆಯತೈತಿ ಜಿಲ್ಲಾದಾಗ? ಚೆನ್ನಮ್ಮ ಸೊಸೈಟಿ 1000 ಕೋಟಿ ರೂಪಾಯಿ ಇವತ್ತು ಟೊಪಿಗೆ ಹಾಕಿರಿ. ಅದ್ರ ಬಗ್ಗೆ ಅಲ್ಲಿ ಡಿಪಾಸಿಟ್ ಇಟ್ಟವ್ರ ಬಗ್ಗೆ ಒಬ್ಬರೇ ಯಾರು ರಾಜಕಾರಣಿಗಳು ಕಾಳಜಿ ತೋರಿಸ್ರಿ ನೀವು? ಅವ್ ತನಿಖೆ ಎಲ್ಲಿಗೆ ಬಂದು? ಯಾಕೆ ನೀವು ಬಿಜೆಪಿ ಅವ್ರ ಸುಮ್ ಕುಂತರಿ? ಇವತ್ತ ಕೆಲವೊಂದ ಸಂಘ ಸಂಸ್ಥೆಗಳಾತು, ಜಿಲ್ಲಾದಾಗ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಅದಾವು. DC ಅಂತ ಕುಂತ ನೀವು ಬರೀ ಎಲ್ಲರ ಸ್ಟೇಜ್ ಸಿಕ್ತಂತಂದ್ರ ಭಾಷಣ ಮಾಡುದು, 4 ಚಪ್ಪಾಳಿ ಹೊಡಿತಾರೋ ಅದು ಆಗುದಿಲ್ಲ. ಜನರ ನೋವಿಗೆ ಸ್ಪಂದಿಸ್ಬೇಕ. ನೀವು ಎಲ್ಲಿ ಆಗಿದಾವು 1000 ಕೋಟಿ ಹಗರಣ ಆಗೈತಂದ್ರ ನೀವು ಅಧಿಕಾರದಾಗ ಅದರ. ಈಗ ಯಾಕೆ ತನಿಖೆ ಮಾಡಿಸಿ ಅದನ್ನ ಬೇರೆಂಗ್ ಮಾಡ್ಬಾರ್ದು? ಒಂದ್ ಲಟ್ಗಿ ಬಡಿಗುರ್ದಾಗ ನೀವು ರಿಪೋರ್ಟ್ ತರಿಸ್ತೀರಿ, ಇಲ್ಲ ಅಥವಾ ಸುಳ್ಳು ಆರೋಪ ಮಾಡಿದೇವ್ ಅಂತ ಹೇಳ್ರಿ. ಅಂದ್ರ ಬಿಜೆಪಿ ಅವ್ರ ನೀವು ಇವತ್ತ ಜಿಲ್ಲಾದಾಗ ಏನೇನ್ ಆಗತ್ತೈತಿ ಎಲ್ಲ ನೋಡತ್ತೀರಿ. ಬಿಜೆಪಿ ಶಾಸಕರಾಗ್ಲಿ, ಮಾಜಿ ಶಾಸಕರಾಗ್ಲಿ, ಮಾಜಿ ಸಂಸದರಾಗ್ಲಿ ಒಂದರ ದಿವಸ ಇಲ್ಲಿ ಏನಾಗೈತಿ ಅಂತ ಹೇಳಿ ರಿವ್ಯೂ ಮೀಟಿಂಗ್ ಅರ್ಜಿ ಹಾಕಿದ್ದು, ಅವು ಏನಾಗೈತಿ, ಸರಿಯಾಗಿ ಅನುದಾನ ಬಂದೈತಿಲ್ಲೋ, ಮುಟ್ಟೈತಿಲ್ಲೋ, ಮೈಕ್ರೋ ಫೈನಾನ್ಸ್ ಎಲ್ಲಿ ಬಂತು, ಕ್ರಾಂತಿವೀರ ಸಂಗೊಳ್ಳಿ ಪಾಪ ಊರ್ಲಾಕೋತೈತಿ ತೊಡೆ ಮಂದಿ ದಿನ ಫೋನ್, ಚೆನ್ನಮ್ಮ ಸೊಸೈಟಿ ದಿನ ಫೋನ್ ನನಗ. ಏನ್ ಮಾಡತ್ತೀರಿ ನೀವು ರಾಜಕಾರಣಿಗಳ? ಇದೇನ್ ಮಾಡತ್ತಿರಲ್ಲ ರಾಜಕಾರಣಿ ಕಾಯಂ ನಿಮ್ಮನ್ನ ನೀವು ಏನ ಧ್ವನಿ ಎತ್ತಲಿಲ್ಲ, ಜನರ ಪರವಾಗಿ ಇರ್ಲಿಲ್ಲ ಅಂದ್ರೆ ಕಾಯಂ ನಿಮ್ಮನ್ನ ಕೌಂದಿ ವಚ್ಚಿಸಿ ಮ್ಯಾಲ ಒಂದ್ ರಗ್ ಕಾಶ್ಮೀರ್ ಶಾಲಾ ರೊಗ್ಗ ಹೊಲಿಸಿ ಮಲಿಸ್ತಾರ ನಿಮ್ಮ. ಅದಕ್ಕೆ ದಯಮಾಡಿ ರಾಜಕಾರಣಿಗಳ ಯಾವುದೇ ಪಕ್ಷದವ್ರು ಇರ್ಲಿ, ಕಾಂಗ್ರೆಸ್ದವ್ರು ಇರ್ಲಿ, ಏನೇ ಇರ್ಲಿ, ಏನ್ ಅನ್ಯಾಯ ಆಗತ್ತಿತ್ಲ ಪ್ರತಿಭಟಿಸುವಂತ ಶಕ್ತಿ, ನೈತಿಕ ಶಕ್ತಿ ನಿಮ್ಮಲ್ಲಿ ತಗೋರಿ. ಬಾಯಿ ಮುಚ್ಕೊಂಡ್ ಕುಂತ್ರೆ ಆಗುದಿಲ್ಲ. ನೀವ್ ಇಂತಾದ್ರಾಗ ಬೆಳಕ್ ಚಲ್ರಿ. ನಿಮ್ಗ ಮನಿಗ ಕಾಲ್ ಬಿದ್ಕೋತ ಬಂದ್ ಓಟ್ ಹಾಕ್ತೈತಿ ಮಂದಿ. ಸುಮ್ನೆ ಇಲೆಕ್ಷನ್ ದಾಗ ಬಂದ
ಕಾರ್ಯಕರ್ತರನ್ನ ಹಾಳು ಮಾಡಿ ರಾಜಕಾರಣ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವು ತನಿಖೆಗಳ ಬಗ್ಗೆ ಸಂಬಂಧಪಟ್ಟವ್ರ ಏನೇನ್ ಎಲ್ಲೆಲ್ಲಿ ಬಂದೈತಂತ ಅವ್ರ ಹೇಳಿದ್ರ ಬಹಳ ಒಳ್ಳೇದಾಗ್ತೈತಿ. ಯಾಕೋ ಗರ್ದಿ ಗಮ್ಮತ್ತ ಇವೆಲ್ಲ ದಿನ ನಮಗ್ ಕೇಳ್ತಿರ್ತಾವ, ಕಿವಿ ಕೇಳ್ತಿರ್ತಾವ. ನಮ್ ನೋವು ಯಾರು ಇಲ್ರಿ, ನಮ್ ರಾಕ್ ವಾದುರಿ. ಆದ್ರೆ ಅದು ಎಲ್ಲೆಲ್ಲಿ ಬಂದು ತನಿಖೆ ಮಾಡಿಸುವಂತ ಜವಾಬ್ದಾರಿ ಮೈಕ್ರೋ ಫೈನಾನ್ಸ್ ದೊಡ್ಡ ಸ್ಕ್ಯಾಮ್ ಅದು. ಅವ್ರನ್ನ ಏನೇನ್ ಮಾಡ್ರಿ ಒಟ್ಟಾರೆ ಅಂದ್ರೆ ನೀವು ನಿಮ್ ಮನೆಗಳಿಗೆ ಬಂದ್ರ ಬಿಟ್ಟು ಬಿಡುದು ಅದನ್ನ. ಆಫೀಸರ್ಗಳಾಗ್ಲಿ ಇದಾಗ್ಲಿ ಒಬ್ಬೊಬ್ರು ಆಫೀಸರ್ ಅಂಕ್ಯ ಪಾಪ ಅವ್ರು ಇನ್ನ ಮಟ್ಟ ಈ ಸ್ಕ್ಯಾಮ್ ಆಗಿದ್ದವ್ರ ನಮ್ ಜಿಲ್ಲಾಕ್ ನೌಕರಿ ಮಾಡಕ್ ಬಿಡುವಾಡ್ರಿ ನಾವು. ಅವ್ರ ಅದಾರು ಇಲ್ಲ ಸೆಕೆಂಡ್ರಿ, ಅವ್ ನಮ್ಮ ಪನಿಷ್ಮೆಂಟ್ ಕೊಡ್ಬೇಕಲ್ಲ ನೀವ. ಯಾಕಂದ್ರ ಬಹಳಷ್ಟ ದೊಡ್ಡ ಜನ ನೀವ ಯಾರ ತಪ್ಪು ಮಾಡ್ರ ಈಚೆ ಕಡೆ ಬಿಜೆಪಿಯಾಗೂ ಅವ್ರಾದರಿ ನಿಮ್ದ್ ನಾವ್ ತೆಗಿದಿಲ್ಲ, ನಮ್ದ್ ನೀವು ತಿಳಿಲಿಲ್ಲ ಅಂತ ನೀವು ತಿಳ್ಕೊಂಡ್ ರಾಜಕಾರಣ ಮಾಡ್ರ ಮುಂದ ಬರು ದಿನಮಾನದಾಗ ಬೆಳಗಾವಿ ಜಿಲ್ಲಾದಾಗ ಜನ ನಿಮ್ಗೆ ತಕ್ಕ ಉತ್ತರ ಕೊಡಾಕ ರೆಡಿ ಐತ್ ಅಂತೇಳಿ ಗರ್ದಿ ಗಮ್ಮತ್ ನಿಮ್ಗೆ ತಿಳ್ಸಾಕ್ ಬಯಸ್ತೈತಿ. ನಮಸ್ಕಾರ.